ಇದೇನಿದು, ಈ ಲೈಟರೇ ವರ್ಕ್ ಆಗ್ತಾ ಇಲ್ಲ, ಸ್ಟವ್ ಹಚ್ಚೋದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಬನ್ನಿ ಈ ಲೈಟರ್ನ ಹೇಗ್ ರಿಪೇರಿ ಮಾಡೋದು ಅಂತ ತೋರಿಸ್ತೀನಿ. ಈ ಕ್ಯಾಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಒಂದೊಂದು ಲೈಟರ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಕ್ಯಾಪ್ ನೀವು ನೋಡ್ಕೊಂಡು ಓಪನ್ ಮಾಡ್ಬೇಕು. ನೋಡಿ, ಇದೆ ಮೈನ್ ಪಾರ್ಟ್. ಓಕೆ, ಇವಾಗ ಓಪನ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರ್ ಸೇರ್ಕೊಂಡಿದೆ. ನಾವು ಲೈಟರ್ನ ವಾಶ್ ಮಾಡಿದಾಗ ಒಳಗಡೆ ನೀರ್ ಸೇರ್ಕೊಂಡಿದೆ. ನಾನು ಎಲ್ಲಾ ಪಾರ್ಟ್ ಅನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಿಮ್ ಮನೇಲಿ ಹೇರ್ ಡ್ರೈಯರ್ ಇದ್ರೆ ನೀವು ಯೂಸ್ ಮಾಡ್ಬೋದು. ಮತ್ತೆ ಏನಾದ್ರೂ ರಸ್ಟ್ ಫಾರ್ಮ್ ಆಗಿದ್ರೆ ನೀವು ಅವಾಗ ಸ್ಯಾಂಡ್ ಪೇಪರ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲೇನು ರಸ್ಟ್ ಫಾರ್ಮ್ ಆಗಿಲ್ಲ. ಸೊ ಓಕೆ, ಇವಾಗ ನಾನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಈ ಒಂದು ಪ್ಲಾಸ್ಟಿಕ್ ಟ್ಯೂಬ್ ತಗೊಂಡಿದ್ದೀನಿ. ನೋಡಿ, ಈ ಒಂದು ಪಾರ್ಟ್ ಇದನ್ನ ಒಳಗಡೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಒಂದು ಚಿಕ್ಕ ಪಾರ್ಟ್ ಇದೆ, ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಿಕ್ಕದು ಮಾತ್ರೆ ತರ ಒಂದು ಕಾಂಪೋನೆಂಟ್ ಇದೆ, ಅದನ್ನ ಇದ್ರ ಒಳಗಡೆ ಹಾಕ್ಬೇಕು. ನೆಕ್ಸ್ಟ್ ಇವಾಗ ಈ ಪ್ಲಾಸ್ಟಿಕ್ ಟ್ಯೂಬ್ ಒಳಗಡೆಗೆ ಇದೆ ಸ್ಪಾರ್ಕ್ ಬರುವಂತದ್ದು ರಾಡ್, ಇದನ್ನ ಇದ್ರ ಒಳಗಡೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಾತ್ರೆ ತರದ್ದು ಇದೊಂದು ಇಲ್ಲೂ ಕೂಡ ಇದೆ, ಇದನ್ನ ಒಳಗಡೆ ಹಾಕ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಈ ರಾಡ್ ಹಾಕ್ತಾ ಇದ್ದೀನಿ. ಇವಾಗ ಎರಡನ್ನು ಕನೆಕ್ಟ್ ಮಾಡಿದೆ. ನೋಡಿ, ಈ ತರ ಆಗುತ್ತೆ. ಮೇಲೆ ಒಂದು ಸಪೋರ್ಟಿಂಗ್ ಕಾಂಪೋನೆಂಟ್ ಇದೆ, ಈ ತರ ಮೇಲ್ಗಡೆ ಹಾಕೊಳ್ಬೇಕಾಗತ್ತೆ. ಇವಾಗ ಲೈಟರ್ ಒಳಗಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪ್ಲಾಸ್ಟಿಕ್ ಟ್ಯೂಬ್ ಹಾಕ್ತಾ ಇದ್ದೀನಿ. ಸ್ಪ್ರಿಂಗ್, ಇವಾಗ ಮೇಲ್ಗಡೆ ಕ್ಯಾಪ್ ಹಾಕ್ತಾ ಇದ್ದೀನಿ. ಇವಾಗ ಓಕೆ, ಟೆಸ್ಟ್ ಮಾಡೋಣ ವರ್ಕ್ ಆಗತ್ತಾ ಇಲ್ವಾ ಅಂತ. ಎಸ್, ಇಟ್ಸ್ ವರ್ಕಿಂಗ್. ನೀವು ಇದೇ ತರ ಲೈಟರ್ನ ಬಿಸಾಕ್ದೇನೆ, ನಾನು ತೋರ್ಸ್ಕೊಟ್ಟೆ ಅಲ್ವಾ ಹೇಗ್ ರಿಪೇರಿ ಮಾಡೋದು ಅಂತ, ಹಾಗೇನೆ ಲೈಟರ್ನ ರಿಪೇರಿ ಮಾಡಿ ಯೂಸ್ ಮಾಡಿ.